ನಮಸ್ಕಾರ ಸ್ನೇಹಿತರೆ. ನಾವು ಎಲ್ಲರೂ ಸುಖವಾಗಿ ನೆಮ್ಮದಿಯಾಗಿದ್ದೀವಿ ಅಂದರೆ ನಮ್ಮ ಸುತ್ತಲಿರುವ ಬದುಕಿಗೆ ಗೋಡೆಯಂತೆ ನಿಂತಿರೋ ಶ್ರಮವನ್ನು ನಾವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ. ಇವತ್ತು ಮೇ 1 ಕಾರ್ಮಿಕರ ದಿನಾಚರಣೆ. ಈ ದಿನ ಅವ್ರ ದಿನ. ಬನ್ನಿ ನಾವೆಲ್ಲರೂ ಒಟ್ಟಿಗೆ ಹೇಳೋಣ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನ. ಒಮ್ಮೆ ಅವರ ದಿನಚರಿ ಹೇಗಿರುತ್ತೆ ಅಂತ ನಾವು ನೋಡೋಣ. ಬೆಳಗ್ಗೆ 5 ಗಂಟೆಗೆ ಎದ್ದು ಸಿದ್ಧರಾಗಿ ಬಿಸಿ ಕಾಫಿ ಕುಡಿದು ಮನೆಯವರನ್ನು ನೋಡಿ ಬಿಸಿಲು ಮಳೆ ಏನಕ್ಕೂ ಕುಗ್ಗದೆ ಜಗ್ಗದೆ ಶ್ರಮಿಸ್ತಾನೆ ಇರ್ತಾರೆ. ಕಟ್ಟಡ ನಿರ್ಮಾಣ ಇರ್ಬೋದು, ರಸ್ತೆಗಳ ಕೆಲಸ ಇರ್ಬೋದು, ಕಾರ್ಖಾನೆಗಳ ಕೆಲಸ ಇರ್ಬೋದು, ಪ್ರತಿ ಕ್ಷಣ ದುಡಿತಾ ಪ್ರತಿ ಕ್ಷಣವೂ ಶ್ರಮ ವಹಿಸ್ತಾ ಇರ್ತಾರೆ. ಅವರು ನಮ್ಮ ಮನೆಯನ್ನು ನಿರ್ಮಿಸಿದವರು, ನಮ್ಮ ಊರನ್ನು ನಿರ್ಮಿಸಿದವರು. ಆದರೆ ಅವರ ವಾಸಿಸೋ ಗೂಡು ಒಮ್ಮೆ ನಾವು ನೋಡೋಣ. ಕಟ್ಟಡ ಕಾರ್ಮಿಕರಿಂದ ಹಿಡಿದು AC ರಿಪೇರಿ ಮಾಡೋವರೆಗೂ, ನಾವು ಉಡುವ ಚಂದನೆ ಬಟ್ಟೆಯಿಂದ ಹಿಡಿದು ನಾವು ಜುಮ್ ಅಂತ ಓಡಾಡೋ ಲಕ್ಸುರಿ ಕಾರ್ ರಿಪೇರಿ ಮಾಡೋರ್ವರೆಗೂ ಅದೆಷ್ಟೋ ಕಾರ್ಮಿಕರು ನಮಗೋಸ್ಕರ ಶ್ರಮಿಸ್ತಾ ಇರ್ತಾರೆ. ಆದರೆ ಅವ್ರನ್ನ ನಾವು ಯಾವತ್ತೂ ಸಾಮಾನ್ಯರಾಗೇ ನೋಡ್ತೀವಿ. ಇವತ್ತು ಒಂದು ಪ್ರಶ್ನೆ ನಾವು ಕೇಳೋಣ, ಅವರ ಮೇಲೆ ನಾವು ಹೆಮ್ಮೆ ಪಡ್ತೀವ? ಅವರ ಬದುಕು ಉತ್ತಮವಾಗಿಸಲು ನಾವೇನಾದರೂ ಮಾಡ್ತಿದ್ದೀವ? ಶ್ರಮಿಕರಿಗೆ ಗೌರವ ಕೊಡೋದು ಮಾತ್ರ ಅಲ್ಲ, ನ್ಯಾಯವನ್ನು ಕೂಡ ಕೊಡಬೇಕಾಗಿದೆ. ಅವರ ಬಾಳು ಬೆಳಗಬೇಕಾಗಿದೆ. ನಮ್ಮ ಸಮಾಜವು ಶ್ರಮಿಕರಿಗೆ ಗೌರವ ಕೊಡೋದು ಮಾತ್ರ ಅಲ್ಲ, ನ್ಯಾಯವನ್ನು ಕೂಡ ಕೊಡಬೇಕಾಗತ್ತೆ. ಅವರ ಬಾಳು ಬೆಳಗಬೇಕಾದ್ರೆ ನಮ್ಮ ಸಮಾಜವು ಕೂಡ ಬೆಳೆಯುತ್ತೆ. ಕೈ ಕೆಸರಾದರೂ ಕಣ್ಣಲ್ಲಿ ಕನಸಿಟ್ಟವರು, ಶ್ರಮವೇ ದೇವರು ಅಂದ್ಕೊಂಡವರು, ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದಿದ್ದರೂ ಅಂಥ ಕಾರ್ಮಿಕರಿಗೆ ಪ್ರತಿಫಲ, ಗೌರವ, ಆತ್ಮಾಭಿಮಾನ ನಾವು ಕೊಡಬೇಕಾಗಿದೆ. ಇವತ್ತು ಅವರಿಗೆ ನಮ್ಮ ಮನದಾಳದ ನಮನಗಳನ್ನ ತಿಳಿಸ್ತಾ ಕಾರ್ಮಿಕರ ದಿನದ ಆರ್ಥಿಕ ಶುಭಾಶಯಗಳನ್ನ ತಿಳಿಸೋಣ. ಸುಧಾಕರ್.